ವಾಸ್ತುಶಾಸ್ತ್ರ ನಮ್ ದೇಶ ಬಿಟ್ರೆ ಚೀನಾದಲ್ಲಿದೆ. ಚೀನಾದವರು ಅದನ್ನ ತುಂಬಾ ನಂಬ್ತಾರೆ, ನಾವು ನಂಬ್ತೀವಿ. ಆದ್ರೆ ನಂಬಿಕೆಗಳಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ನೀ ಹೇಳಿದ್ ಕರೆಕ್ಟ್ ಆಗಿದೆ. ಕೆಲವರು ಮಂತ್ರಿಗಳಾಗ್ಬೇಕಾದ್ರೆ ಮುಖ್ಯಮಂತ್ರಿಗಳಾಗ್ಬೇಕಾದ್ರೆ ವಾಸ್ತುನ ನೋಡ್ತಾರಂತೆ. ಮುಖ್ಯಮಂತ್ರಿಗಳಾದ್ಮೇಲೆ ತಮ್ಮ ಮನೆನ ಆಫೀಸ್ನ ವಾಸ್ತು ಪ್ರಕಾರ ಬದಲಾಯಿಸ್ಕೊಂಡ್ಬಿಡ್ತಾರೆ. ಹೌದೌದು, ನಾನು ಎಷ್ಟೋ ಜನ ರಾಜಕಾರಣಿಗಳಿಗೆ ಹೇಳಿದ್ದೀನಿ. ವೈಶಾಲಿ ಅವರೇ, ವಾಸ್ತು ಪ್ರಕಾರ ಈ ದಿಕ್ಕಿಂದ ಕತ್ ಹಿಸಬಾರ್ದು. ಏನಾಯ್ತು ವೈಶಾಲಿ? ನೋಡು ವಾಸ್ತು ಅಂತ ನಮ್ಮ ಮನೇಲಿ ಇರೋ ಬರೋ ಸಾಮಾನೆಲ್ಲ ಅದ್ಲು ಬದಲು ಮಾಡಿದಾಳೆ. ಕೋಪ ಮಾಡ್ಕೋಬೇಡಿ, ವಾಸ್ತು ಪ್ರಕಾರ ಎಲ್ಲಾ ವಸ್ತುನು ಜೋಡ್ಸಿಟ್ಟಿದ್ದೀನಿ. ರೀ ರುಕ್ಕಮ್ಮ, ನಮ್ಮ ಮನೆನ ನೋಡಕ್ ಆಗ್ತಿಲ್ಲ. ಪಾರು ಆಂಟಿ ಇವ್ರೇನ್ ಮಾಡಿದಾರೆ ಗೊತ್ತಾ? ಅಡ್ಗೆ ಮನೇಲಿ ಇರೋದನ್ನೆಲ್ಲ ಬೆಡ್ರೂಮ್ ಅಲ್ಲಿ ಇಟ್ಟಿದ್ದಾರೆ, ಬೆಡ್ರೂಮ್ ಅಲ್ಲಿ ಇರೋದನ್ನೆಲ್ಲ ಹಾಲ್ ಅಲ್ಲಿ ಇಟ್ಟಿದ್ದಾರೆ, ಹಾಲ್ ಅಲ್ಲಿ ಇರೋದನ್ನೆಲ್ಲ ಟೆರೆಸ್ ಅಲ್ಲಿ ಇಟ್ಟಿದ್ದಾರೆ. ನಾನಿದ್ರೆ ನನ್ನ ತಗೊಂಡೋಗಿ ಕೆಳಗಡೆ ಇಟ್ಟಿರೋರು. ಟಾಯ್ಲೆಟ್ ಮುಂದೆ ಯಾರಾದ್ರೂ ಸ್ಟವ್ ಇಡ್ತಾರ? ರುಕ್ಮಿಣಿ, ಸುಮ್ನೆ ಕೋಪ ಬರ್ಸ್ಬೇಡ, ಈಗ್ಲೇ ನಡಿ ಅದನ್ನೆಲ್ಲ ಸರಿ ಮಾಡು. ವೈಶಾಲಿ ಅವರೇ, ಈ ತಿಂಗಳು ಕಳೆಯವರೆಗೂ ಅದಲ್ಲೇ ಇರ್ಬೇಕು. ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಶಕ್ತಿ ಇದೆ. ಕೇವಲ 4 ದಿಕ್ಕುಗಳು ಮಾತ್ರ ಅಲ್ಲ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ಅಂತ 4 ಮೂಲೆಗಳು ಇವೆ. ಇಷ್ಟೇನಾ? ಇನ್ನು ಏನಾದ್ರು ಇದೆಯಾ? ಇನ್ನೂ ಇದೆ, ದೇವ ಮೂಲೆ, ಕುಬೇರ ಮೂಲೆ ಅಂತ. ಇದನ್ನೆಲ್ಲ ನೋಡ್ಕೊಂಡು ನಾವು ವ್ಯತ್ಯಾಸ ಮಾಡ್ತಿರ್ತೀವಿ. ಈಗ ನೀವು ಅಡ್ಗೆ ಮಾಡ್ಕೋಬಹುದು. ಏನ್ಸಲ ಅಡ್ಗೆ ಮಾಡ್ಕೊಳ್ಳಿ? ಸಾಮಾನ್ ಒಂದಿಕ್ಕಲ್ಲಿದೆ, ಸ್ಟವ್ ಒಂದಿಕ್ಕಲ್ಲಿದೆ, ಅಡ್ಗೆ ಮನೆ ಇನ್ನೆಲ್ಲೋ ಇದೆ. ತಲೆ ಕೆಟ್ಟು ಬೀಗ ಹಾಕೋ ಬಂದಿದ್ದೀನಿ. ಬೆಡ್ರೂಮ್ ಅಲ್ಲಂತೂ ಅಡ್ಗೆ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಚಾಪೆ ಹಾಸ್ಕೊಂಡು ಹೊರಗಡೆ ಮಲ್ಕೊಂಡೆ. ಇದೇನು ಅಡ್ಗೆ ಮನೆ ಡಬ್ಬಗಳೆಲ್ಲ ಹಾಲಲ್ಲಿ ಬಂದಿದೆ? ಕಾಫಿ ಪುಡಿ ಡಬ್ಬ, ಸಕ್ಕರೆ ಡಬ್ಬ ಹಾಲಿಗೆ ಬಂತು. ವಾಸ್ತು ತಂದಿಟ್ಟಿರ್ಬೇಕು. ಸರಿಯಾಗಿ ಹೇಳ್ದೆ ವೇದ. ವಾಸ್ತು ಪ್ರಕಾರ ಕಾರ್ಕೋಟ ಪಿಯೂಷನ ಇಲ್ಲೇ ಮಾಡ್ಬೇಕು. ಕಾರ್ಕೋಟ ಪಿಯೂಷ? ಅದೇ ಇವಾಗ ತಾನೇ ಹೇಳಿದ್ರಲ್ಲ, ಹಾಲ್ ಹಾಕಿ ಸಕ್ಕರೆ ಹಾಕಿ. ಒಂದ್ ನಿಮಿಷ, ಕಾಫಿ ಇರ್ಬೇಕು. ಅದೇ ಅದನ್ನ ಇಲ್ ಮಾಡ್ಬೇಕು, ತಿಂಡಿನ ಒಳಗಡೆ ಮಾಡ್ಬೇಕು, ಆಚೆ. ರುಕ್ಮಿಣಿ, ಏನ್ರಿ? ನನ್ ಬಿಸ್ನೆಸ್ ಟೇಬಲ್ ಅಲ್ಲಿ ನಾಪತ್ತೆ ಆಗಿದೆ. ಓ ಅದಾ, ದೇವ್ ಮೂಲೆಯಲ್ಲಿ ತೆಗ್ದು ಕುಬೇರ್ ಮೂಲೆಗೆ ಹಾಕಿದೀನಿ. ಕುಬೇರ್ ಮೂಲೆಗೆ ಹಾಕಿದ್ರೆ ಲಾಭ ಜಾಸ್ತಿ ಬರುತ್ತೆ. ಆ ಮೂಲೆಯಲ್ಲಿ ಬೆಳಕಿಲ್ಲ, ಗಾಳಿ ಇಲ್ಲ, ಜನಗಳನ್ನ ಹೇಗೆ ಕೂರ್ಸೋದು? ಸ್ವಲ್ಪ ದಿನ ಅಲ್ಲಿ ವ್ಯಾಪಾರ ಮಾಡಿ ನೋಡಿ, ಲಾಭ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನಿನ್ ನಂಬ್ಕೊಂಡು ಏನು ಮಾಡಕ್ಕಾಗಲ್ಲ. ರೀ, ಅಂಬಾನಿ ಸಹೋದರರು ಸಾವುಕಾರ ಆಗಿದ್ ಹೇಗೆ ಅನ್ನೋದನ್ನ ಮರಿಬೇಡಿ. ವಿಮಾನ ಚಲಾಯಿಸೋವಾಗ್ಲೂ ಅದ್ ಯಾವ ದಿಕ್ಕಿಗೆ ಏರ್ಬೇಕು, ಯಾವ ದಿಕ್ಕಿಗೆ ಇಳಿಬೇಕು ಅಂತ ವಾಸ್ತು ನೋಡಿನೇ ಚಲಾಯಿಸೋದು. ಸರಿ, ಅದಕ್ಕೆ ನಾನೇನ್ ಮಾಡ್ಲಿ? ಆ ನಾಗರಾಜಪ್ಪ ಅದ್ಯಾವ್ದೋ ಕೇಸಲ್ಲಿ ಒಂದಿಷ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದಾನೆ. ನಾ ಬರ್ತೀನಿ. ಒಂದ್ ನಿಮಿಷ, ಅವನ್ ಮನೆ ಉತ್ತರಕ್ಕಲ್ವಾ ಇರೋದು? ಅದ್ ಯಾವ ಕಡೆನಾದ್ರೂ ಇರ್ಲಿ, ದಿಕ್ ಮಾತ್ರ ಕೇಳ್ಬೇಡ. ರೀ, ಉತ್ತರಕ್ ಮಾತ್ರ ಹೋಗ್ಬೇಡಿ, ಪೂರ್ವಕ್ಕೆ ಹೋಗಿ. ಪೂರ್ವಕ್ ಹೋದ್ರೆ ಅವ್ರ ಮನೆ ಸಿಗಲ್ಲ. ಪೂರ್ವಕ್ ಹೋಗಿ ಸುತ್ತಾಕೊಂಡು ಉತ್ತರಕ್ ಹೋಗಿ, ಅವಾಗೆಲ್ಲಾ ಕೆಲ್ಸನೂ ಆಗತ್ತೆ. ಸರಿ, ಬರ್ತೀನಿ. ಆ ಕೋಣೆಲಿ ವಾಸ್ತುನೇ ನೋಡಿಲ್ಲ, ನೋಡ್ಬೇಕು. ಏನ್ ಕೋಪ ಮಾಡ್ಕೊಂಡ್ ಬರ್ತಾ ಇದ್ಯಾ? ವೈಶಾಲಿ ಅವ್ರ ಮನೆಗೆ ಹೋಗಿದ್ದೆ, ಬೀಗ ಹಾಕಿದ್ರು. ಓ ಅದಾ, ಗೊತ್ತಾಯ್ತು ಬಿಡು. ಏನ್ ಗೊತ್ತಾಯ್ತು? ನೀನ್ ಅವ್ರ ಮನೆಗ್ ಪದೇ ಪದೇ ಹೋಗ್ಬಿಟ್ಟು ಎಲ್ಲಾನು ವಾಸ್ತು ಅಂತ ಬದಲಾವಣೆ ಮಾಡ್ಕೊಂಡ್ ಬರ್ತಾ ಇದ್ರೆ ಅವ್ರ ಕೋಪ ಬರಲ್ವಾ? ಭಯ ಪಡ್ಕೊಂಡ್ ಬಾಗಿಲು ಹಾಕೊಂಡು ಹೋಗಿರ್ತಾರೆ. ರೀ, ನನ್ ಕಂಡ್ರೆ ಅವ್ರು ಯಾಕ್ರಿ ಭಯ ಪಡ್ಬೇಕು? ಪ್ರತಿಯೊಬ್ರು ವಸ್ತುನ ಅವ್ರವ್ರಿಗೆ ಹೇಗೆ ಬೇಕೋ ಹಾಗಾಗಿ ಮನೇಲಿ ಇಟ್ಕೊಂಡಿರ್ತಾರೆ. ನೀನ್ ಹೋಗಿ ವಾಸ್ತು ಅಂತ ಬದಲಾಯಿಸ್ಬಿಟ್ಟು ಬಂದ್ರೆ ಕೋಪ ಬರಲ್ವಾ? ಹಾಗಲ್ಲ, ವಾಸ್ತುಗ್ ವಿರುದ್ಧವಾಗಿ ಯಾವ್ದೇ ವಸ್ತು ಮನೇಲಿ ಇದ್ರು ಅದನ್ನ ನೋಡಕ್ ನಂಗಿಷ್ಟ ಆಗಲ್ಲ. ಸ್ಟಾಪ್, ಹೋಲ್ಡ್ ಆನ್. ರುಕ್ಮಿಣಿ, ಒಳಗಡೆ ಹೋಗಂಗಿಲ್ಲ. ಯಾಕೆ? ಕುಡಿಬೇಕು. ನೀರ್ ಕುಡಿಯೋದ್ರ ತೊಂಡೆ ಗಿಡದ ಹತ್ರ ಬರ್ತದೆ, ಹೋಗಿ ಕುಡಿ. ಅಯ್ಯೋ, ಗಿಡಗಳಿಗೆ ಹಾಕೋ ನೀರ್ನ ನಾನ್ ಕುಡಿಬೇಕಾ? ಫಸ್ಟ್ ಗಿಡದ ಹತ್ರ ಬರೋ ನೀರೇ, ಆಮೇಲೆ ಮನೆ ಒಳಗೆ ಬರೋದಮ್ಮ. ಓಹೋ, ಏನು ಎಲ್ಲಾ ಕೋಣೆಗಳಿಗೂ ಬೀಗ ಹಾಕ್ಬಿಟ್ಟಿದ್ದೀರಾ? ನೀನು ಮನೇಲಿರೋ ವಸ್ತುಗಳನ್ನೆಲ್ಲ ಬದಲಾವಣೆ ಮಾಡ್ಕೊಳ್ತೀಯ, ಆಮೇಲೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೆ ಬೀಗ ಹಾಕಿದ್ದೀನಿ. ಹಣಿನ್ ಜೋಬಲ್ ಕದ್ದಿದ್ದ ದುಡ್ಡನ್ನ ರೂಮ್ ಒಳಗೆ ಇಟ್ಟಿದ್ದೆ, ಕೀ ಬೇಕಿತ್ತು. ನಿಮಗ್ ಬೇಕಾದವ್ರಿಗೆ ಮಾತ್ರ ಕೀಲಿ ಕೈ ಕೊಡ್ತೀರಾ? ಹೌದು. ನನಗ್ ಕೊಡಲ್ವಾ? ಕೊಡಲ್ಲ. ನೀರ್ ಕುಡಿಯಕ್ಕೂ ಬಿಡಲ್ವಾ? ಬಿಡಲ್ಲ. ಬೇಜಾರ್ ಮಾಡ್ಕೋಬೇಡ ರುಕ್ಕು. ನಮ್ ಮಂಜು ರೂಮಿಗೆ ಹೋದ್ರೆ ಅದನ್ ಕಿತ್ತು ಇಲ್ಲಿಡೋದು, ಇದನ್ ಕಿತ್ತು ಅಲ್ಲಿಡೋದು, ಆ ತರ ಕೋತಿ ಚೇಷ್ಟೆ ಮಾಡಲ್ಲ. ವಾಸ್ತುನ ಕೋತಿ ಚೇಷ್ಟೆ ಅಂತೀರಾ? ಅಮ್ಮ, ನೀವು ಬಂದು ಒಕ್ಕರಿಸ್ಕೊಂಡಿರೋದು ಅಲ್ದೆ ವಾಸ್ತು ಅದು ಇದು ಅಂತ ಸುಮ್ನೆ ತೊಂದ್ರೆ ಕೊಡ್ತಾ ಇದ್ದೀರಾ. ಹಣೆ ಬರಹ ಹೇಗಿರುತ್ತೋ ಹಾಗೆ ಜೀವನ ನಡೆಯುತ್ತೆ. ನಾನ್ ಹೇಳಿದ್ದೆಲ್ಲ ಆಗತ್ತೆ ಅಂತ ಸಾಬೀತ್ ಮಾಡಿ ತೋರಿಸ್ತೀನಿ. ಸಾಬೀತ್ ಮಾಡು, ಆಮೇಲೆ ನಾನು ನಿನ್ನ ನಂಬ್ತೀನಿ. ನೀವೆಲ್ರೂ ನನ್ನ ಹತ್ರ ಬಂದ್ ಕ್ಷಮೆ ಕೇಳೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರುಕ್ಮಿಣಿನೇ ಅಲ್ಲ. ಮಿಣಿ ಮಿಣಿ. ನಮಸ್ಕಾರ. ರುಕ್ಮಿಣಿ ಅಂದ್ರೆ ನೀವೇನಾ? ಹೌದು, ನಾನೇ ರುಕ್ಮಿಣಿ ವಾಸುದೇವ್. ಕುತ್ಕೊಳ್ಳಿ.
ನೀವು ವಾಸ್ತುಶಾಸ್ತ್ರ ಹೇಳ್ತೀರಂತೆ. ನೀವು ಉತ್ತರ ದಿಕ್ಕಿಂದ ದಕ್ಷಿಣ ದಿಕ್ಕಿಗೆ ಬಂದಾಗ್ಲೇ ಗೊತ್ತಾಯ್ತು ನಿಮ್ ಮನೇಲಿ ಏನೋ ಸಮಸ್ಯೆ ಇದೆ ಅಂತ. ಸರಿಯಾಗಿ ಹೇಳಿದ್ರಿ. ನಾನು ಬಡವಳು. ಸೀರೆ ನೋಡಿದ್ರೆ ಗೊತ್ತಾಗತ್ತೆ. ನನ್ನ ಹೆಸರು ಸರೋಜಮ್ಮ ಅಂತ. ಸರೋಜಮ್ಮ ಹೆಸರು ವಾಸ್ತು ಪ್ರಕಾರ ಇಟ್ಟಿಲ್ಲ. ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಂದು ಸಣ್ಣ ಗುಡಿಸ್ಲು. ಸುತ್ತಮುತ್ತಲು ಇರೋರೆಲ್ಲ ಗುಡಿಸ್ಲು ಅಕ್ಕಪಕ್ಕ ನುಗ್ಗಿ ಜಾಗ ಮಾಡ್ಕೊಳಕ್ ನೋಡ್ತಾ ಇದ್ದಾರೆ. ನಿಮ್ ಗುಡಿಸ್ಲು ಬಾಗ್ಲು ಯಾವ ದಿಕ್ಕಿಗಿದೆ? ಅದೆಲ್ಲ ನನಗೆ ಗೊತ್ತಾಗಲ್ಲ. ಸೂರ್ಯ ಮುಳುಗ್ತಾನಲ್ಲ ಆ ಕಡೆ ಬಾಗ್ಲು. ಓ ಪಶ್ಚಿಮ. ಸೂರ್ಯ ಮುಳುಗೋ ಕಡೆ ಯಾವತ್ತೂ ಬಾಗ್ಲಿರ್ಬಾರ್ದು. ಅದಕ್ಕೆ ನಿಮ್ಗೆ ಏಳ್ಗೆ ಆಗ್ತಿಲ್ಲ. ಆಮೇಲೆ ರೋಡ್ ಕಡೆಗೆ ಒಂದ್ ಗೋಡೆ ಇದೆ. ಅದು ಮೇನ್ ರೋಡ್ ಕಡೆಗೆ. ಅದ್ರ ಹಿಂದೆನೆ ರಾಜಕಾರಣಿಗಳ ಜಾಗ ಇರೋದು. ಹಾ ಗೊತ್ತಾಯ್ತು ಬಿಡಿ. ಆ ಗೋಡೆ ದೇವ್ ಮೂಲೆಗಿದ್ಯಾ? ಯಾವ ಮೂಲೆನೋ ನನಗ್ ಗೊತ್ತಾಗಲ್ಲ. ಒಟ್ನಲ್ಲಿ ಉದ್ದ ಗೋಡೆ ಇದೆ. ಅದ್ರ ಮೇಲೆ ಗಳ್ಳು ಹಾಕ್ಬಿಟ್ಟು ಸೋಗೆ ಹಾಕಿದೀವಿ. ಆ ಗೋಡೆನ ಒಡ್ಸಾಕಿ, ಆಗ ನಿಮ್ಗೆ ಒಳ್ಳೇದಾಗತ್ತೆ. ಅಯ್ಯೋ, ಆ ಗೋಡೆ ಮೊದ್ಲಿಂದಾನು ಇದೆ. ಗೋಡೆ ಒಡ್ಸಾಕ್ಬಿಟ್ರೆ ರಸ್ತೆ ಕಾಣತ್ತೆ. ಗುಡ್ಸ್ಲು ಬಿದ್ದೋಗ್ಬಿಟ್ರೆ ರಸ್ತೆ ತಾನೆ ಕಾಣಿಸ್ಲಿ. ಅಲ್ಲೊಂದು ತುಳಸಿ ಗಿಡ ನೆಡಿ, ಯಾಕಂದ್ರೆ ಅದು ದೇವ್ ಮೂಲೆ ಅಲ್ವಾ, ನಿಮಗ್ ತುಂಬಾ ಒಳ್ಳೇದಾಗತ್ತೆ. ಗುಡ್ಸ್ಲು ಚಿಕ್ಕದಾಗ್ಬಿಡುತ್ತಲ್ವಾ? ಪರವಾಗಿಲ್ಲ, ಮುಂದೆ ತುಂಬಾ ಜಾಗ ಇರತ್ತಲ್ಲ. ಗೋಡೆ ಒಡ್ಸಿದ್ರೆ ನಂಗೆ ಒಳ್ಳೇದಾಗತ್ತಾ? ನಾನ್ ಹೇಳಿದ ವಾಸ್ತು ಯಾವತ್ತೂ ತಪ್ಪಾಗಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ. ಇವತ್ ರಾತ್ರಿ ಒಳಗೆ ಆ ಗೋಡೆನ ಹೊಡ್ಸಾಕಿ. ನನಗೆ ಒಳ್ಳೇದಾಗತ್ತೆ ಅನ್ನಂಗಿದ್ರೆ ಆ ಗೋಡೆ ನೋಡ್ಸಾಕ್ಬಿಡ್ತೀನಿ. ಇವತ್ ರಾತ್ರಿನೇ ಆ ಕೆಲಸ ಮಾಡ್ತೀನಿ. ಹಾ ಹೋಗಿ ಬನ್ನಿ. ನಮಸ್ತೆ, ನಾನು ರುಕ್ಮಿಣಿ. ನಾನ್ ಹೇಳಿದಕ್ಕೆ ಒಳ್ಳೇದಾಯ್ತಾ? ನಿಮ್ ಅತ್ತೆಯವ್ರ ಕಾಲು ಸರಿ ಹೋಯ್ತಾ? ಅದೇ ಯಾವತ್ತೂ ಅಷ್ಟೇ, ಯಾವ ಕಡೆ ತಲೆ ಇಟ್ಕೊಂಡ್ ಮಲಗ್ತೀವಿ ಅನ್ನೋದ್ ಮುಖ್ಯ. ತಲೆ ಇಡೋ ಕಡೆ ಕಾಲಿಟ್ಕೊಂಡ್ ಯಾವತ್ತೂ ಮಲಗಬಾರ್ದು. ವಾಸ್ತು ದೋಷ ಸರಿಪಡಿಸ್ಕೊಂಡ್ರೆ ಎಲ್ಲಾ ಕಾಯಿಲೆ ವಾಸಿ ಆಗತ್ತೆ. ನಿಮ್ಗ್ ತುಂಬಾ ಹಣನೂ ಬರುತ್ತೆ. ಓಹೋ ಪರವಾಗಿಲ್ವೇ, ನಾನ್ ಹೇಳ್ದಾಗ ಮಾಡಿದಕ್ಕೆ ನಿಮ್ಗ್ ತುಂಬಾ ಹಣ ಬಂದಿದೆ. ಅಯ್ಯಯ್ಯೋ ನಂಗೇನೋ ಬೇಡ, ನಿಮ್ಗೆ ಒಳ್ಳೇದಾಯ್ತಲ್ಲ ಅಷ್ಟ್ ಸಾಕು. ವೈಶಾಲಿ, ನಾವು ಅನ್ಯಾಯವಾಗಿ ವಿರೋಧ ಕಟ್ಕೊಳ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ? ಆದ್ರೂ ಪಾರು, ಈ ರುಕ್ಮಿಣಿ ವಾಸ್ತು ಹೇಳ್ದವ್ರಿಗೆಲ್ಲ ಒಳ್ಳೇದೇ ಆಗ್ತಿದ್ಯಲ್ಲಿ. ಆದ್ರೆ ಮನೆ ವಿಷಯದಲ್ಲಿ ಎಡವಟ್ಟು ಆಗ್ತಾ ಇದೆಯಲ್ಲ. ಹಾ ನಮಸ್ಕಾರಮ್ಮ. ನಮಸ್ಕಾರ. ವಾಸ್ತು ದೇವತೆಯಮ್ಮ ನೀನು ವಾಸ್ತು ಮುಂಡಾಮಿಸ್ತು. ಅಲ್ಲಮ್ಮ, ನಿನ್ನಿಂದ ಎಷ್ಟು ಜನರಿಗೆ ಸಹಾಯ ಆಗಿದೆ. ನಿನ್ನಂತವ್ರು 100 ಕಾಲ ಬಾಳ್ಬೇಕಮ್ಮ. ಅಲ್ಲ, ನಾನ್ ನಿಮ್ಗೇನ್ ಸಹಾಯ ಮಾಡಿದ್ದೀನಿ? ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಒಂದ್ ನಿಮಿಷ ತಗೋ, 1 ಲಕ್ಷ ರೂಪಾಯಿ ಇಟ್ಕೋ, ಆಮೇಲೆ ಮಾತಾಡ್ತೀನಿ. 1 ಲಕ್ಷ ರೂಪಾಯಿ ನಂಗೆ ಯಾಕೆ ಕೊಡ್ತಿದ್ದೀರಾ? ನೋಡಮ್ಮ, ಹಣ ಬಂದಾಗ ಬೇಡ ಅನ್ಬಾರ್ದು. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಬಾಯಿ ಮುಚ್ಕೊಂಡ್ರು ಅಂತ. ಸರ್ ಬಾಯಲ್ಲ ಸರ್, ಕಣ್ಣು. 2 ಮುಖದಲ್ಲಿ ಇರ್ತದೆ ಚಪ್ಕರು. ತಗೊಳಮ್ಮ. ಆಯ್ತು, ತಗೊಂಡಿದ್ದೀನಿ. ಇವಾಗ ಏನ್ ಹೇಳಿ? ಈ ಸರೋಜಮ್ಮನ ಗುಡಿಸ್ತಿತ್ತಲ್ಲ, ಅದು ರಸ್ತೆ ಅಗಲೀಕರಣಕ್ಕೆ ತೊಂದರೆ ಆಗ್ತಾ ಇತ್ತು. ಅದ್ರ ಪಕ್ಕದಲ್ಲಿ ನನ್ನ ಜಮೀನು, ಸರ್ಕಾರದ ಕಣ್ಣು ನನ್ನ ಜಮೀನಿನ ಮೇಲೂ ಬಿತ್ತು. ಸರ್ಕಾರದವರು ನಮ್ಮ ಸಾಹೇಬ್ರ ಮೇಲೆ ಗಲಾಟೆ ಮಾಡಿದ್ರು. ಅಷ್ಟರಲ್ಲಿ ನೀನು ದೊಡ್ಡ ಮನಸ್ಸು ಮಾಡಿ ಯಾವುದೋ ಕುಂಟಿನಪ್ಪ ಹೇಳಿ ಸರೋಜಮ್ಮನ ಗುಡಿಸ್ತಾನೆ ಓಡಿಸಾಕ್ದೆ. ಅದರಿಂದ ರಸ್ತೆ ಅಗಲೀಕರಣಕ್ಕೆ ಸಹಾಯ ಆಯ್ತು, ನನ್ನ ಜಮೀನು ಉಳಿತು. ಇಲ್ಲ ಅಂದ್ರೆ ಸೊಸೈಟಿಗೆ ಹೋಗೋದ್ರಲ್ಲಿತ್ತಮ್ಮ. ಈ ಸರೋಜಮ್ಮನ ಗುಡಿಸ್ ನೆಲಸಮ ಆಗಿದ್ರಿಂದ ನನಗೆ ತುಂಬಾ ಅನುಕೂಲ ಆಯ್ತು. ನಾನು ಬರ್ತೀನಮ್ಮ. ಕಡೆಗೂ ಕೈ ತುಂಬಾ ಹಣ ಬಂತು. ನನಗೆ ಆಗ್ತಿರೋ ಸಂತೋಷದಲ್ಲಿ ಸಮಾಧಾನ ಸಮಾಧಾನ ಸಮಾಧಾನ. ವೈಶಾಲಿ, ಬರೀ ಒಬ್ರಿಗೆ ಶಾಸ್ತ್ರ ಹೇಳಿದಕ್ಕೆ 1 ಲಕ್ಷ ರೂಪಾಯಿ ಬಂತು. ಅದಕ್ಕೆ ನೀನೇನ್ ಮಾಡ್ಬೇಕು ಅಂತಿದ್ಯಾ? ನಾನು ಶಾಸ್ತ್ರ ಹೇಳ್ಬೇಕಂತ ಇದ್ದೀನಿ. ರುಕ್ಮಿಣಿ, ರುಕ್ಮಿಣಿ, ಏನಮ್ಮ? ಸರ್ಕಾರದವ್ರ ಜೊತೆ ಸೇರ್ಕೊಂಡು, ಆ ರಂಗಪ್ಪನ ಜೊತೆ ಸೇರ್ಕೊಂಡು ನನ್ ಜಮೀನ ನುಂಗ್ ಹಾಕೋ ಪ್ಲಾನಾ? ಅವನ್ ಜಮೀನ್ ಉಳ್ಸೋದಕ್ಕೆ ನನ್ ಮನೆ ಗೋಡೆ ಹೊಡೆದಾಕು ಅಂದೆ. ಗೋಡೆ ಹೊಡೆದಾಕಾಯ್ತು. ಈಗ ಏನಾಯ್ತು? ಸ್ವಲ್ಪ ಜಮೀನ್ ಉಳ್ಕೊಂಡಿದೆ, ಅದನ್ನ ಅವ್ರು ನುಂಗ್ ಹಾಕ್ಬಿಡ್ತಾರೆ. ನಮ್ ತಾತನ ಕಾಲದ ಜಮೀನು. ಅದೇನಾದ್ರೂ ಕೈ ಬಿಟ್ಟು ಹೋದ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಅಯ್ಯೋ, ನಿಜವಾಗ್ಲೂ ಈಗ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈ ನಾಟಕ ಎಲ್ಲ ಬೇಡ. ಅವ್ನು ನಿನಗೆ ಗೊತ್ತಿಲ್ಲ ಅಂದಿದ್ರೆ ಅವನ ಹತ್ರ 1 ಲಕ್ಷ ರೂಪಾಯಿ ಯಾಕೆ ಇಸ್ಕೊತಾ ಇದ್ದೆ? ನಮ್ಮಂತ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದೇ ನಿಮ್ಮಂತ ಕೆಲ್ಸ ಆಗ್ಬಿಟ್ಟಿದೆ. ನನ್ ಮಾತು ಅರ್ಥ ಮಾಡ್ಕೊಳ್ಳಿ ಸರೋಜ. ಸಾಕ್ ಸುಮ್ನಿರಮ್ಮ. ಲಕ್ಷ ಎಣಿಸ್ಕೊಂಡಿದ್ನ ನಾನೇ ಕಣ್ಣಾರ ನೋಡಿದೀನಿ. ನೀನ್ ನನ್ಗೆ ಮಾಡಿರೋ ಅನ್ಯಾಯನಂತೂ ನಾನ್ ಖಂಡಿತ ಸಹಿಸೋದಿಲ್ಲ. ಅದೇನ್ ಮಾಡ್ತಾರೋ ಮಾಡ್ಲಿ, ನನ್ ಜಾಗ ವಾಪಸ್ ಪಡ್ಕೋತೀನಿ. ರಸ್ತೆ ಅಲ್ಲಿ ಬರೋತಂತೂ ನನ್ ಬಿಡೋದೇ ಇಲ್ಲ. ನಿನಗಂತೂ ಒಂದ್ ಗತಿ ಕಾಣಿಸ್ತೀನಿ.
ನೋಡಿದ್ರ ವೈಶಾಲಿ ಅವ್ರೆ, ಒಬ್ರಿಗೆ ಒಳ್ಳೇದ್ ಮಾಡಕ್ ಹೋದ್ರೆ ಇನ್ನೊಬ್ರು ಕೆಟ್ಟದಾಗತ್ತೆ. ಸುಮ್ನಿರು ರುಕ್ಮಿಣಿ, ಈ ವಿಷಯದಲ್ಲಿ ನೀನ್ ಮಾಡಿರೋ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾವ್ ಯಾವತ್ತು ಬಡವ್ರ ಸಹಾಯ ಮಾಡ್ಬೇಕು. ಶ್ರೀಮಂತರಿಗೇನು ಒಂದಲ್ಲ ಅಂದ್ರೆ 10 ಜಾಗ ಇರುತ್ತೆ. ಪಾಪ ಅವ್ರಿಗಿದ್ದಿದ್ ಒಂದೇ ಜಾಗ ಅಂತೆ, ಅದು ಅವ್ರ ತಾತನ ಕಾಲದ ಆಸ್ತಿ. ಕಳ್ಕೊಂಡ್ರೆ ಹೊಟ್ಟೆ ಅಲ್ವಾ? ನೀನ್ ಮಾಡಿದ್ ಸರಿನಾ? ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ವೈಶಾಲಿ ಅವ್ರೆ. ನಿಜವಾಗ್ಲೂ ವಾಸ್ತು ಪ್ರಕಾರ ಅವ್ರಿಗೆ ಆ ಜಾಗ ಆಗ್ ಬರ್ತಿರ್ಲಿಲ್ಲ. ರುಕ್ಮಿಣಿ ಅವ್ರ ರೋಡ್ನಾಗ ಮಂದಿ ಎಲ್ಲಾರು ಸೇರ್ಕೊಂಡು ನಿಮ್ಮನ್ ಬಾಯಿಗೆ ಬಂದಂಗ್ ಉಯ್ಯಾಕತ್ತಾರ. ನನ್ನ ಹೌದ್ರಿ, ನಿಮ್ಮನ್ನ ಅವ್ರೆಲ್ಲಾರು ಸೇರಿ ನಿಮ್ಮನ್ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಒಟ್ಟಾಗಿ ಬರಾಕತ್ತಾರ. ಯಾಕಂತೆ? ನೀವು ರಂಗಪ್ಪ ಅವ್ರ ಜೊತೆ ಸೇರ್ಕೊಂಡೇನೋ ಅವ್ರಿಗೆಲ್ಲ ತ್ರಾಸ್ ಕೊಟ್ರಿ ಅಂತ. ಯಾಕ್ರಿ ಹಿಂಗ್ ಮಾಡಿದ್ರಿ? ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗೋಲ್ರು, ಅವ್ರನ್ನ ಬಿಡಂಗಿಲ್ಲ ಅಂತ ಅನ್ನಕತ್ತಾರ. ನೀವ್ ಯಾಕ್ರಿ ರಂಗಪ್ಪ ಅವ್ರ ಕಡೆ ರೊಕ್ಕ ಇಸ್ಕೊಂಡ್ರಿ? ಶಿವಾನಿ, ನನ್ ವಾಸ್ತು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಅದನ್ ವಿರೋಧ ಮಾಡಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಸರೋಜಾಗೂ ಅಷ್ಟೇ, ಅವ್ರ ಅಜ್ಜಿಗೂ ಅಷ್ಟೇ. ರುಕ್ಮಿಣಿಗೆ ಧಿಕ್ಕಾರ, ರುಕ್ಮಿಣಿಗೆ ಧಿಕ್ಕಾರ, ರುಕ್ಮಿಣಿಗೆ ಧಿಕ್ಕಾರ. ಹಾಗೆ ಹೋತು. ಜನಗಳೆಲ್ಲ ದೊಣ್ಣೆ ಹಿಡ್ಕೊಂಡು ರುಕ್ಮಿಣಿ ಎಲ್ಲಿ ಅಂತ ಕೇಳ್ತಾ ಇದಾರೆ. ಈಗ ಏನ್ ಮಾಡೋದು ರುಕ್ಮಿಣಿ? ನಾನ್ ಹೋಗ್ ನೋಡ್ಲಾ? ನೀನ್ ಈಗ ಹೋದ್ರೆ ನಿನ್ನ ನೋಡೋದಕ್ಕೆ ನಾವೆಲ್ಲ ಹಾಸ್ಪಿಟಲ್ ಬರ್ಬೇಕಾಗುತ್ತೆ. ಹಾಗಾದ್ರೆ ನಾನ್ ಮನೇಲಿಲ್ಲ ಅಂತ ಹೇಳ್ಬಿಡಿ. ಮಂಜು, ರುಕ್ಮಿಣಿ ಮನೇಲಿಲ್ಲ ಅಂತ ಅವ್ರನ್ನೆಲ್ಲ ಕಳಿಸ್ಬಿಡು. ಇವಳ ಹಿಂದಿನ ಬಾಗ್ಲಿಂದ ನಾವು ಕಳಿಸ್ತೀವಿ. ಜನಗಳನ್ನ ಕಳ್ಸೋದು ಅಷ್ಟು ಸುಲಭ ಅಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ನಡಿಯಮ್ಮ ಹೋಣ. ನೀನ್ ನನ್ನ ಕರಿತಾ ಇದೀಯಾ? ನೀನಿದ್ರೆ ನಂಗೆ ಬೇರೆ ಜಾಸ್ತಿ. ನಡ್ರಿ, ಇವ್ರ ಹಿಂದಿನ ಬಾಗ್ಲಿಂದ ಕಳ್ಸೋಣ. ರುಕ್ಮಿಣಿಗೆ ಧಿಕ್ಕಾರ. ನೋಡಿ, ರುಕ್ಮಿಣಿ ಅನ್ನೋರು ಇಲ್ಲಿ ಯಾರು ಇಲ್ಲ. ಹೌದು, ಇಲ್ವೇ ಇಲ್ಲ. ಯಾರು ಇಲ್ವಾ? ತೋರಿಸ್ತೀನಿ. ಏನಯ್ಯ, ರುಕ್ಮಿಣಿ ನಮ್ಮ ಮನೆಯಲ್ಲೇ ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತೀಯಾ? ಹುಡುಕ್ರ ಅವ್ರಿಲ್ಲ, ಗೊತ್ತಾಗತ್ತೆ. ಸಿಕ್ಕುದ್ರಾ? ಇಲ್ಲ ತಾನೆ, ನಾನು ಹೇಳಿಲ್ವ ಇಲ್ಲ ಅಂತ. ಓಹೋ, ಹಿತ್ಲು ಬಾಗ್ಲಿಂದ ಹೋಗಿದ್ದಾಳೆ ಅನ್ಸುತ್ತೆ. ಅನ್ಸದೇನು, ಹೋಗಿದ್ದಾರೆ. ಹೋಗಿದ್ದಾಳ? ಎಲ್ಲಿ ಹೋಗ್ತಾಳೆ? ಈಗ ನಾನ್ ನಿನ್ಗೊಂದ್ ಸ್ಯಾಂಪಲ್ ಕೊಡ್ತೀನಿ, ಅದನ್ನ ಅವಳು ಬಂದ ಮೇಲೆ ಕೊಟ್ಬಿಡು. ಒಂದಿನ ಹೆಂಡತಿ ಇಲ್ಲ ಅಂತ ಯಾಕ ತಲೆ ಕೆಡ್ಕಂತೀಯ? ಆರಾಮಾಗಿರೋ. ಮೋಸ್ಟ್ಲಿ ನಿನ್ ಹೆಂಡತಿ ವಾಸ್ತು ಪ್ರಕಾರ ಇವತ್ತು ಇಲ್ಲಿ ಮಲಗಿದ್ರೆ ನಿದ್ರೆ ಬರಲ್ಲ ಅಂತ ಬರಲ್ಲ ಇರ್ಬೇಕು. ಅದಲ್ಲ ಕಣೋ, ಆಚೆ ಹೋಗಿ ಅದೇನ್ ತೊಂದ್ರೆ ಅನುಭವಿಸ್ತಾ ಇದ್ದಾಳೋ ಅಂತ ನನಗೆ ದುಃಖ ಆಗ್ತಾ ಇದೆ. ನನ್ ದುಃಖ ತಡೆಯೋರು ಯಾರು? ನನಗೆ ಭಾವನೆಗಳು ಉಕ್ಕಿ ಬರ್ತಾ ಇದೆ. ಅಯ್ಯೋ ವಾಸುದೇವ ಅವರೇ, ರುಕ್ಮಿಣಿ, ಅಂತೂ ಬಂದ್ಯಾ? ಹೌದು ರೀ, ಜನ ಎಲ್ಲ ತಿರುಗ್ ಬಿದ್ದಿದ್ರು. ಅವ್ರ ಕಣ್ ತಪ್ಸ್ ಬರಕ್ ಇಷ್ಟೊತ್ತಾಯ್ತು. ಆ ಬಡವ್ರ ಮನೇನ ಯಾಕೆ ತಡಿಸ್ತೆ? ನಂಗೇನ್ ಗೊತ್ತಿತ್ತು ಪಕ್ಕದಲ್ಲಿ ರಾಜಕಾರಣಿ ಜಾಗ ಇದೆ ಅಂತ. 1 ಲಕ್ಷ ಏನೋ ಸಿಕ್ತು, ಅದ್ರಿಂದ ನಮ್ಗೆ ಒಳ್ಳೇದಾಯ್ತು. ಆದ್ರೆ ಆ ಜನರು ತಿರುಗಿ ಬಿದ್ದಿದಾರಲ್ಲ, ಅವ್ರಿಗೇನ್ ಹೇಳೋದು? ವಾಸ, ಇದು ಸ್ವಲ್ಪ ಜಾಸ್ತಿ ಆಯ್ತು ಕಣ. ಹಿಂಗೆ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಶಿವಾನಿ ಫೋನ್ ಮಾಡಿ ಹೇಳಿದ್ಲು. ಅದಕ್ಕೆ ಆ ಜಾಗಕ್ಕೆ ಆ ಜನಕ್ಕೆ ಅನುಕೂಲ ಆಗತ್ತರ ಏನಾರು ಮಾಡ್ಬೇಕು. ಹೌದು, ಮಂಜ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನೋಡಿ ವಾಸುದೇವ ಅವರೇ, ನಾಳೆ ನೀವು ವೈಶಾಲಿ ಅವರೇ, ನಿಮ್ ಕಣ್ಣು ವಿಷಯ ಬಿಟ್ಟು ಬೇರೆ ಏನಾದ್ರು ಮಾತಾಡ್ರಿ. ಕಣ್ಣು ದ್ರಾಕ್ಷಿ ಹಣ್ಣು. ಈ ಜಾಗದಲ್ಲಿ ಇರೋದೇ ತಪ್ಪು. ವೈಶಾಲಿ ಅವ್ರೆ, ದಯವಿಟ್ಟು ನೀವೇ ನಮ್ಮನ್ನ ಕಾಪಾಡ್ಬೇಕು. ಇದು ನಿಮ್ ಕೈಯಲ್ಲ, ನಿಮ್ ಕಾಲೋದೆ ತಿಳ್ಕೊತೀನಿ. ಹಾಗೆಲ್ಲ ತಿಳ್ಕೊಬೇಡ್ರಿ, ಕೈನ ಕೈ ಅಂತಾನೆ ತಿಳ್ಕೊಬೇಕು. ಇಷ್ಟೆಲ್ಲ ಕೇಳ್ಕೊತಾ ಇದ್ದೀರಾ? ನಾನು ಅದಕ್ಕೂ ಒಂದ್ ವ್ಯವಸ್ಥೆ ಮಾಡ್ತೀನಿ. ಮಂಜ, ಆ ಕಾಂಪೌಂಡ್ ಅಲ್ಲಿ ಇದ್ದಿದ್ ಗೋಡೆ ಬೀಳ್ತಿದಲ್ಲ, ತಾನಾಗೆ ಬಿದ್ದಿದ್ದು. ಬೀಳೋದಕ್ಕೂ ಒಂದ್ ಕಾರಣ ಇದೆ. ಏನು? ನಾಳೆ ಗೊತ್ತಾಗುತ್ತೆ. ನಿನ್ನೆ ನನ್ ಕನಸಿನಾಗ ಶಿವ ಬಂದು ಇಲ್ಲಿ ಉದ್ಭವ ಆಗ್ತೀನಿ ಅಂತ ಹೇಳ್ದ. ಇಲ್ಲಿ ಬಂದ್ ನೋಡಿದ್ರ ಶಿವ ಉದ್ಭವ ಆಗ್ಬಿಟ್ಟಾನ. ಗಾಡಿ ತಂತಾನ ಬಿತ್ತು. ಅದಕ್ಕ ಈ ಜಾಗನ ಸ್ವಚ್ಛ ಮಾಡಿ ಶಿವಲಿಂಗಗ ಜಾಗ ಮಾಡ್ಕೊಡೋಣ, ಪೂಜಾ ಮಾಡೋಣ. ಬರ್ರಿ. ಶಿವ ನನ್ ಕನಸ್ನಾಗ ಬಂದಾಗ ಇನ್ನೊಂದ್ ಮಾತು ಹೇಳಿದ್ದ. ರುಕ್ಮಿಣಿ ಅಂತ ಹೇಳಿ ವಾಸ್ತುಶಾಸ್ತ್ರ ಹೇಳಕಿ ಒಬ್ಬಕಿ ಅದಾಳ, ಅಕ್ಕಿ ಹೇಳ್ದಂಗ ನಾನು ಇಲ್ಲಿ ಉದ್ಭವ ಆಗ್ತೀನಿ ಅಂದಿದ್ದ.
ನೋಡಿದ್ರ ಶಿವ ಇಲ್ಲಿ ಉದ್ಭವ ಆಗ್ಬಿಟ್ಟಾನ. ರುಕ್ಮಿಣಿ ಅಂದ್ರೆ ನಾನೇಮ್ಮ. ಆಹಾ, ಸಾಧ್ವಿ, ಪುಣ್ಯವಂತಿ, ಎಲ್ಲಾರು ಕೈ ಮುಗಿರಿ. ಹೌದು, ನಾನೇ ವಾಸ್ತು ಪ್ರಕಾರ ಹೇಳಿದ್ದು. ಎಷ್ಟು ವಿಚಾರ ಗೊತ್ತದಾವ್ ತಾಯಿ ನಿಂಗ. ದೇವ್ರ ಎಲ್ಲಿ ಉದ್ಭವ ಆಗ್ತಾನ ಅಂತ ಹೇಳ್ತಿ, ವಾಸ್ತುಶಾಸ್ತ್ರ ಹೇಳ್ತಿ. ನಿನ್ನಿಂದ ಸರೋಜ ಅನ್ನಕ್ಕೀಗ ಬಾಳ ಉಪಕಾರ ಆಗೈತಿ, ಆಕೀಗ ಪುಣ್ಯ ಬರ್ತೈತಿ. ನನಗಿದ್ರಿಂದ ತೊಂದ್ರೆ ಆಗ್ತಿದ್ಯಲ್ಲ. ಸರ್ ಅಲ್ಲಿ ನೋಡಿ ಸರ್, ಏನ್ ನಡೀತಾ ಇದೆ? ಯಾಕ ತಾಯಿ ಯೋಚನೆ ಮಾಡ್ತಿ? ಇಲ್ಲೊಂದ್ ಗುಡಿ ಕಟ್ಟೋಣ, ದೊಡ್ಡದಾಗಿ ಮಂದಿರ ಮಾಡೋಣ ಅಂತ. ಅಲ್ಲಿ 10 ಮದ್ವೆ ನಡೀಲಿ. ಈ ಜಾಗ ಬಾಜುಕಿನ ಜಾಗ ಸೇರಿ ದೊಡ್ಡ ಕಂಪೌಂಡ್ ಕಟ್ಟಿ ಅಲ್ಲಿ ದೊಡ್ಡದಾಗಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಣ. ಪರಶಿವನಿಗೆ ಹರ ಹರ ಮಹಾದೇವ್. ಏನೋ ಮಾಡಕ್ಕೋ ಏನೋ ಆಗೋಯ್ತಲ್ವೋ. ಸರ್ ದೇವ್ರೇನು ಉದ್ಭವ ಆಗ್ಬಿಟ್ಟಿದೆ, ಈಗ ನಾವ್ ಏನ್ ಸರ್ ಮಾಡೋದು? ಅಲ್ವೋ, ಎಲ್ಲೋ ಉದ್ಭವ ಆಗ್ಬೇಕಾದ್ರೆ ದೇವ್ರು ಇಲ್ಲಿ ಯಾಕೋ ಉದ್ಭವ ಆದ? ಇದರಿಂದ ನಮ್ಗೆ ತೊಂದ್ರೆ ಕಣೋ. ನೋಡಿಮ್ಮ, ಈ ಜಾಗನ ದೇವ್ರು ತನ್ನದಾಗ್ ಮಾಡ್ಕೊಂಡಿದ್ದಾನೆ. ನಿಮಗ್ ಬೇರೆ ಜಾಗ ಸಿಕ್ಕೇ ಸಿಗತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ರುಕ್ಮಿಣಿಯವರ, ಇದು ದೇವಮೂಲೆ, ಅಲ್ಲಿ ಗೋಡೆ ಒಡೆದು ಹಾಕು, ನಿಂಗೆಲ್ಲ ಒಳ್ಳೇದಾಗತ್ತೆ ಅಂತ ನೀವ್ ಹೇಳ್ದಾಗ ನನಗ್ ನಂಬಿಕೆನೇ ಇರ್ಲಿಲ್ಲ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಾಳೆ ಇದ್ರ ಬಗ್ಗೆ ಪ್ರಚಾರ ಮಾಡೋಣ, ಶಿವಾರ್ಚನೆ ಮಾಡೋಣ, ರುದ್ರಾಭಿಷೇಕ ಮಾಡೋಣ. ನಾಳೆ ಮಂಗಳಾರತಿ ಹೊತ್ತಿಗೆ ಎಲ್ಲಾರು ಕರೆಕ್ಟಾಗಿ ಬಂದ್ಬಿಡ್ರಿ. ಹರ ನಮ ಪಾರ್ವತಿ ಪತೆ. ಹರ ಹರ ಮಹಾದೇವ. ಏನ್ ಮಾಡ್ತೀನಿ, ಆ ಜಾಗನ ಸ್ವಲ್ಪ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಏನೋ ಅಲ್ಲಿ ಗೋಡೆ ಬಂದಿದ್ದಕ್ಕೆ ನನ್ನ ಕಡೆ ಜಮೀನು ಉಳಿತು. ಆ ಜಾಗದಲ್ಲಿ ನಾನು ಮಾಲ್ ಕಟ್ಟಬೇಕಂತ ಪ್ಲಾನ್ ಮಾಡಿದ್ದೆ. ಅಲ್ಲಿ ದೇವಸ್ಥಾನ ಬಂದ್ರೆ ಎಲ್ಲ ಗಬ್ಬೆದ್ದು ಹೋಗತ್ತಮ್ಮ. ಆ ಜಾಗ ಏನೂ ಮಾಡಕ್ಕಾಗಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗ. ಇದಕ್ಕೆ ನೀನೇ ಏನಾದ್ರು ಮಾಡ್ಬೇಕಮ್ಮ. ನೋಡಿ, ವಾಸ್ತು ಪ್ರಕಾರ ಅಲ್ಲಿ ದೇವ್ರಿತ್ತು, ದೇವ್ರು ಉದ್ಭವ ಆಗಿ ಮೇಲ್ ಬಂತು, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಹಾಗಲ್ಲಮ್ಮ, ಆ ಜಾಗದ ಬಗ್ಗೆ ನಾನು ತುಂಬಾ ಕನಸು ಕಟ್ಟಿದ್ದೀನಿ. ಆ ಜಾಗದಲ್ಲಿ ನನ್ನ ಹೆಂಡತಿ ಹೆಸರಲ್ಲಿ ಒಂದು ಮಾಲ್ ಕಟ್ಸ್ಬೇಕು ಅನ್ಕೊಂಡಿದ್ದೀನಿ. ರಂಗಪ್ಪವ್ರೆ, ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ಆ ಸರೋಜಮ್ಮನ್ ಜಾಗ ಎಷ್ಟಿದ್ಯೋ ಅದಕ್ಕೆ ಡಬಲ್ ಅಷ್ಟು ಜಾಗನ ಅವಳಿಗೆ ಒಳ್ಳೆ ಏರಿಯಾದಲ್ಲಿ ಕೊಡ್ಸಿ. ಆಗ ಅವಳು ಈ ಜಾಗನ, ಈ ಶೆಡ್ ನ ಮರಿತಾಳೆ. ಬೇಕಾದ್ರೆ ದೇವ್ರಿಗೆ ನಾವು ಒಂದ್ ಮಾತು ಹೇಳ್ತೀವಿ. ಗುಡಿಸಲು ತೆಗ್ದ್ರೆ ಅಲ್ಲಿ ಸಮಸ್ಯೆ ಬಗೆಹರಿಯಲ್ಲ. ಅಲ್ಲಿ ಶಿವಲಿಂಗ ಉದ್ಭವ ಆಗಿದ್ದರಿಂದ ಅಲ್ಲಿ ದೇವಸ್ಥಾನ ಆಗೇ ಆಗತ್ತೆ. ಈಗಿನ ಕಾಲದಲ್ಲಿ ಫುಟ್ಪಾತ್ ದೇವರುಗಳನ್ನೇ ಅಲ್ಲಾಡ್ಸಕ್ಕಾಗಲ್ಲ. ಈ ರಸ್ತೆ ಅಗಲೀಕರಣ ಸಮಯದಲ್ಲಿ ನಮಗೆ ಹೆಚ್ಚು ತೊಂದರೆ ಕೊಡೋದೇ ಈ ತರ ಉದ್ಭವ ಮೂರ್ತಿಗಳು. ಇದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಂಬಿಡಿ. ಮೊದ್ಲು ಸರೋಜಮ್ಮಂಗೆ ಒಳ್ಳೆ ಜಾಗ ಕೊಡ್ಸಿ, ಆಮೇಲೆ ಪರಿಹಾರನ ನೋಡ್ಕೊಳ್ಳೋಣ. ನೋಡು, ಆ ಸರೋಜಮ್ಮನ್ ಹಿಡಿದು ಯಾವ್ದಾದ್ರು ಒಂದು 30-40 ಸೈಟ್ನ ಮಂಜೂರು ಮಾಡಿಸ್ಬಿಡು. ಸರ್ ಅದ್ ಬಹಳ ಚಿಕ್ಕ ಸೈಟು ಸರ್. ಆಯ್ತಾಯ್ತು, ಈಗ ಅವ್ರು ಹೇಳಿದಾಗೆ ಕೇಳು, ಅವ್ರಿಗೆ ಡಬಲ್ ಸೈಟೇ ಮಂಜೂರು ಮಾಡಿಸ್ಬಿಡು. ಅಲ್ಲಿ ದೇವ್ರು ಉದ್ಭವ ಆಗಿದ್ದಾನೆ, ಒಳ್ಳೇದೇ ಅಲ್ವಾ? ಹೌದು. ಆ ದೇವ್ರು ನೀನ್ ಹೇಳ್ದಾಗ ಕೇಳ್ತಾನ. ವೈಶಾಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಮನುಷ್ಯನ ಒಪ್ಪಿಸ್ತೀವಿ, ದೇವ್ರನ್ನ ಒಪ್ಪಿಸ್ತೀವಿ. ಯಾರ್ ತಾಯಿ ನೀನು? ನಾನು ಪಾರ್ವತಿ, ಶಿವನ ಅರ್ಧಾಂಗಿನಿ. ನಾನಿಲ್ಲಿ ಪ್ರತ್ಯಕ್ಷವಾಗಿರುವುದು ನಿಜ, ಆದರೆ ನನ್ನ ವಾಸಸ್ಥಾನ ಇದಲ್ಲ. ಶಿವ ಒಂದು ಕಡೆ, ಪಾರ್ವತಿ ಒಂದು ಕಡೆ ಇದ್ದರೆ ಏನು ಚೆನ್ನಾಗಿರುತ್ತೆ. ನಾನು ಬೆಟ್ಟದ ಶಿವಪುರದಲ್ಲಿ ವಾಸವಾಗಿದ್ದೇನೆ. ಈ ಶಿವಲಿಂಗವನ್ನು ಅಲ್ಲಿಗೆ ಕಳಿಸಿ, ನಮ್ಮಿಬ್ಬರಿಗೂ ಒಂದು ದೇವಾಲಯವನ್ನು ಕಟ್ಟಿಸಿ. ಆಗ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತದೆ. ಇಲ್ಲವಾದರೆ ನೀವೆಲ್ಲ ಸರ್ವನಾಶವಾಗುತ್ತೀರಿ. ಇಲ್ಲ ತಾಯಿ, ಇಲ್ಲ. ಹಂಗ್ ಕೆಡಕಾಗ್ಲಾರ್ದಂಗ ನಾವು ನೋಡ್ಕೋತೀವಿ. ನೀನ್ ಹೇಳ್ದಂಗ ಶಿವನ್ನ ಆ ಹಳ್ಳಿಗೆ ತಗೊಂಡ್ ಹೋಗ್ತೀವಿ, ಅಲ್ಲಿ ಗುಡಿ ಕಟ್ತೀವಿ. ಆ ಸಣ್ಣ ಹಳ್ಳಿಯಾಗ ಶಿವ ಇರ್ತಾನ. ತುಂಬಾ ಅನುಕೂಲವಾಯ್ತು, ನೀವು ಹೇಳಿದ ಹಾಗೆ ಮಾಡ್ತೀವಿ. ಸರ್ ಈಗ ನಾವೇನ್ ಮಾಡೋಣ? ಮೊದಲು ಈ ದೇವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡು. ಇಲ್ಲಿ ದೊಡ್ಡದಾಗ ಕಾಂಪೌಂಡ್ ಹಾಕು. ದೇವ್ರೆ ನಮಗೆ ಈ ಜಾಗನ ಕರುಣಿಸಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ. ವೈಶಾಲಿ ಅವರೇ, ಬೆಟ್ಟದಂತ ಸಮಸ್ಯೆನ ಬೆರಳಲ್ಲಿ ನಿವಾರಿಸ್ಬಿಟ್ರಿ. ನಿಮ್ದು ತಲೆ ಅಂದ್ರೆ ತಲೆ ಕಣ್ರಿ, ನಿಮ್ ಕಣ್ಣಿನಷ್ಟೇ ಸುಂದರ. ನೋಡಿ, ನೀವು ನನ್ನ ತಲೆ ಬಗ್ಗೆ ಎಷ್ಟಾದ್ರೂ ಮಾತಾಡಿ, ಆದ್ರೆ ಕಣ್ಣಿನ ವಿಷಯಕ್ಕೆ ಮಾತ್ರ ಬರಬೇಡಿ. ಇನ್ನೊಂದ್ಸಲ ನನ್ನ ಕಣ್ಣಿನ ವಿಷಯಕ್ಕೆ ಬಂದ್ರೆ ನಿಮ್ ಕಣ್ ಕಿತ್ತಾಕಿ ಬೇಡರ ಕಣ್ಣಪ್ಪನ್ ಮಾಡ್ಬಿಡ್ತೀನಿ. ಅಮ್ಮ ವೈಶಾಲಿ, ನೀನು ಆ ಜಾಗಕ್ಕೆ ಬಂದು ದೇವ್ರನ್ನ ಅಲ್ಲಿಂದ ಶಿಫ್ಟ್ ಮಾಡಿದಲ್ಲಮ್ಮ, ತುಂಬಾ ಒಳ್ಳೇದಾಯ್ತು. ಅದಕ್ಕೆ ನಿನಗೆ 1 ಲಕ್ಷ ರೂಪಾಯಿ. ನಿನಗೆ ಒಳ್ಳೇದಾಗ್ಲಮ್ಮ. ನೋಡಿ ಸರ್, ನೀವು ನಮಗೂ ಒಂದು ಸಹಾಯ ಮಾಡ್ಕೊಡ್ಬೇಕು. ಏನಮ್ಮ? ಇನ್ಯಾವತ್ತೂ ನೀವು ಬಡವ್ರ ಜಾಗದ ಮೇಲೆ ಕಣ್ಣು ಹಾಕ್ಬಾರ್ದು. ಆಯ್ತಮ್ಮ, ನಾನು ಬರ್ತೀನಿ. ಸರಿ ಸರ್. ವೈಶಾಲಿ ಅವರೇ,
ಈ ದುಡ್ಡನ್ನ ನಮ್ಮ ಯಜಮಾನ್ರು ಕೊಡಿ, ನಿಮಗೆ ತುಂಬಾ ಲಾಭ ಮಾಡ್ಕೊಡ್ತಾರೆ. ರುಕ್ಮಿಣಿ ಅವರೇ ಬನ್ನಿ ಸರೋಜ್ ಅವರೇ, ಜಾಗ ಸಿಗ್ತಾ? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ಜಾಗ, ನಂಗಂತೂ ತುಂಬಾ ಇಷ್ಟ ಆಯ್ತು. ಕಳ್ಳಂಗ್ ಮಾರಿದ್ರು ಎಷ್ಟೋ ಲಕ್ಷ ರೂಪಾಯಿ ಸಿಗತ್ತಂತೆ. ಕಳ್ಳಂಗ್ ಯಾಕ್ರಿ ಮಾಡ್ತೀರಾ? ದೇವ್ರು ಕೊಟ್ಟಿರೋ ಜಾಗ, ಲಕ್ಷಣವಾಗಿ ಒಂದ್ ಮನೆ ಕಟ್ಕೊಂಡು ಸುಖವಾಗಿ ಸಂಸಾರ ಮಾಡಿ ನೋಡಿ. ಆದ್ರೆ ಆ ಜಾಗ ವಾಸ್ತು ಪ್ರಕಾರ ಸರಿ ಇಲ್ಲ, ಮಾರ್ಬಿಡಿ ಅಂದ್ರು. ಯಾರ್ರಿ